ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ 2 ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ನಾಳೆ ಅನಂತ ಚತುರ್ದಶಿ ಹಬ್ಬ ಆಗಿರೋದ್ರಿಂದ ಹಾಕುವಂಥ ರಂಗೋಲಿ ಮತ್ತು ಇನ್ನೊಂದು ಮನೆ ಮುಂದೆ ಹಾಕುವಂಥದ್ದು 15ರಿಂದ 8. ಎರಡೂ ಕೂಡ ಈಸಿಯಾಗಿದೆ, ಚೆನ್ನಾಗಿ ಬಣ್ಣ ಕೂಡ ತುಂಬೋದು. ನೋಡೋಣ ಹಾಗಿದ್ರೆ ಹೇಗೆ ಹಾಕೋದು ಅಂತೇಳಿ ಅಂತ ಬನ್ನಿ. ಇದು ಮೊದಲನೇದು ಅನಂತ ಪದ್ಮನಾಭ ವ್ರತದ್ದು. ಇದು 15ರಿಂದ 15 ಚುಕ್ಕಿ 15 ಸಾಲನ್ನ ಇಟ್ಕೋಬೇಕು ಫಸ್ಟು. ಇದು ಸಮ ಚುಕ್ಕಿ, ಸಮವಾಗಿ ಬರುತ್ತೆ, ಸ್ಕ್ವಯರ್ ಆಗಿ ಬರುತ್ತೆ. ಇದು ಈ ಥರ ಇರುತ್ತೆ ಇದು. ಈಗ ಮೊದಲಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಈ ಎಂಡಲ್ಲೆಲ್ಲ ಹಾಕ್ಕೊಳ್ಳೋಣ. ಈ ಎಂಡಲ್ಲಿ ಹಾಕ್ಕೊಳ್ಳೋಣಂತೆ ಫಸ್ಟು ಲೈನು, ಕೊನೆಯ ಚುಕ್ಕಿಗೆ ಲೈನ್ ಹೇಳ್ಕೊಳ್ಳೋದು. ಆಮೇಲೆ ಇಲ್ಲಿ ಮುಂದೆ ಬರುವಂಥದ್ದಕ್ಕೆ ಹಿಂಗೆ ಮುಂದೆ ಹಾಕ್ಕೊಂಡು ಇದಕ್ಕೊಂದು ಈ ಥರ ಪ್ಯಾಟ್ರನ್ ಮಾಡ್ಕೊಳ್ಬೇಕು. ಇದೇ ಥರ 4 ಮೂಲೆಗೆ ಮಾಡ್ಕೊಂಡು ಬಿಡೋಣ ಫಸ್ಟು. ಇದು ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ. ಇದನ್ನು ನಾನು ಈ ಥರ ಹಾಕ್ತಾಯಿದ್ದೀನಿ. ಆದರೆ ಚುಕ್ಕಿಗಳೆಲ್ಲ ಸೇಮ್ ಇರುತ್ತೆ, ಅದರ ಒಳಗಡೆ ಬಿಡಿಸೋವಂಥ ಡಿಸೈನ್ಗಳು ಸ್ವಲ್ಪ ಚೇಂಜ್ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಈ ಥರ ಆದಮೇಲೆ ಇವಾಗ ಪದ್ಮಗಳು ಹಾಕ್ಕೊಳ್ಳೋಣ. ಇಲ್ಲಿ 4 ಕಡೆಗೆ. ಹೇಗೆ ಅಂತಂದರೆ 1 2 3 4 ಚುಕ್ಕೆ ಬಿಟ್ಬಿಟ್ಟು 5ನೇ ಚುಕ್ಕೆಯಿಂದ 3 ಚುಕ್ಕಿಗೆ ಲೈನ್ ಹಾಕೋಣ. ಹೀಗೆ ಇಲ್ಲೂ 4 ಚುಕ್ಕೆ ಉಳಿತು, ಇಲ್ಲೂ 4 ಚುಕ್ಕೆ ಉಳಿತು. ಇವಾಗ ಇಲ್ಲಿಗೆ ಅರ್ಧ ಪದ್ಮ ಬರುತ್ತಿದ್ದು. ಹೀಗೆ 3 ಹಾಕ್ಕೊಂಡ್ಬಿಟ್ಟು ಹೀಗೆ ಬರುತ್ತೆ. ಈ ಕಡೆಗೂ ಅಷ್ಟೇ 1 2 3 4 ಚುಕ್ಕೆ ಬಿಟ್ಬಿಟ್ಟು 3 ಚುಕ್ಕೆಗೆ ಹಾಕ್ಕೊಳ್ಳೋಣ. ಮತ್ತು ಮೇಲಿರೋವಂಥ 1 ಲೈನು ಮತ್ತು 3 ಲೈನು. ಆಮೇಲೆ ಇದಕ್ಕೆ ಜಾಯಿನ್ ಮಾಡೋಣ. ಈ ಥರ ಇಷ್ಟು ಹಾಕ್ಕೊಂಡಾದ್ಮೇಲೆ ಇವಾಗ ಲೈನ್ಸ್ಗಳು ಹಾಕ್ಬೇಕು. ಇವಾಗ ಹೇಗೆ ಅಂತ ಅಂದರೆ ಈ 2 ಚುಕ್ಕೆ ಹಿಂಗೆ ಕ್ರಾಸ್ ಹೋಗುತ್ತೆ, ಈ 2 ಚುಕ್ಕೆ ಹಿಂಗೆ ಕ್ರಾಸ್ ಹೋಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಹಾಕ್ಕೊಳ್ಳೋಣ. ಇವಾಗ ಈ ಚುಕ್ಕೆನ ಹೀಗೆ ಕ್ರಾಸ್ ಹೋಗುತ್ತೆ, ಈ 2 ಚುಕ್ಕೆಗೆ ಜಾಯಿನ್ ಆಗುತ್ತೆ. ಇಲ್ಲಿ 1 2 3 4 5 6 ಆಗುತ್ತೆ, ಅಲ್ಲಿ 5 ಬರುತ್ತೆ. ಈ ಥರ ಸರಿನಾ? ಇಲ್ಲಿ ಈ ಥರ ಬರುತ್ತೆ. ಇದು ಇಲ್ಲಿ ಹೋಗುತ್ತೆ, ಇದು ಈ ಕಡೆಗೆ ಬರುತ್ತೆ. ಈ ಚುಕ್ಕೆಗೆ 1 ಲೈನು 5 ಚುಕ್ಕೆಗೆ ಬರುತ್ತೆ, ಇನ್ನೊಂದು ಲೈನು 6 ಚುಕ್ಕೆಗೆ ಬರುತ್ತೆ. ಅದೇ ಥರನೇ ಇಲ್ಲೂ ನೋಡಿ 5ಕ್ಕೆ 1ಕ್ಕೆ 6ಕ್ಕೆ ಹೀಗೆ. ಈ ಥರ ಈಗ ಆಪೋಸಿಟಾಗಿ ಇದು ಇಲ್ಲಿ ಮೇಲ್ಗಡೆ ಬರುತ್ತೆ. ಇವಾಗ ಇದು ಮೇಲ್ಗಡೆ ಚುಕ್ಕೆ 1 2 3 4 5 6 ಹಿಂಗೆ ಬರುತ್ತೆ. ಇದು 5 ಚುಕ್ಕೆಗೆ ಬರುತ್ತೆ ಹೀಗೆ. ಆಗ ಈ ಕಡೆ ಕ್ರಾಸ್ ಆಗುತ್ತೆ. ಹೀಗೆ ಇದನ್ನು ಹಿಂಗೆ ಬರುತ್ತೆ, ಈ ಕಡೆದು ಇಲ್ಲಿ ಜಾಯಿನ್ ಆಗುತ್ತೆ. 6 ಚುಕ್ಕೆ ಮತ್ತು 5 ಚುಕ್ಕೆ. ಇಲ್ಲಿ ನಿಮ್ಮ ಹತ್ರ 2 ಚುಕ್ಕೆ ಉಳಿಯುತ್ತಿಲ್ಲಿ. ಇಲ್ಲಿ ಚುಕ್ಕಿಗಳೆಲ್ಲ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಈ ಲೈನ್ಸ್ ಹಾಕೋದು ಈಸಿ ಆಗುತ್ತೆ. ಸ್ವಲ್ಪ ಸಟಂಬಟ್ಟ ಆದರೂ ಕೂಡ ಈ ಲೈನ್ಸ್ ಎಲ್ಲ ಗೊತ್ತಾಗಲ್ಲ, ತಪ್ಪಾಗ್ಬಿಡುತ್ತೆ. ಚುಕ್ಕಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಏನು ಮಾಡೋದು, ಇಲ್ಲಿ ಮಧ್ಯದಲ್ಲಿ ಬಂದಿದೆಯಲ್ಲ, ಇಲ್ಲಿ ಇವಾಗ ಕ್ರಾಸಾಗಿ ಇದಕ್ಕೆ ಲೈನ್ ಹಾಕ್ತಾ ಹೋಗೋಣ. ಇಲ್ಲಿ ನೋಡಿ ಹೀಗೆ ಇದಕ್ಕೆ ಇಲ್ಲಿ 4 ಚುಕ್ಕೆ ಉಳಿಯುತ್ತೆ.
ಇಲ್ಲಿ ಮಿಕ್ಕಿರೋಂಥ 2 ಚುಕ್ಕೆನ ಜಾಯಿನ್ ಆಗ್ತಾಯಿದೆ. ಈ ಥರ ಇದಿಷ್ಟು ಜಾಯಿನ್ ಆದಮೇಲೆ ಈಗ ಹೊರಗಡೆಗೆ ಇಲ್ಲೆರಡು ಕೂಡ ಹೀಗೆ ಇಲ್ಲಿ ಜಾಯಿನ್ ಮಾಡೋಣ. ಇಲ್ಲಿ ಮಧ್ಯದಲ್ಲಿ ಒಂದು ಪದ್ಮ ಬರೆದ್ಬಿಡೋಣ. ಈಗ ಈ ಕಡೆ ಎಲ್ಲ ಇದು ತುಂಬ ಥರ ಬರೀತಾರೆ. ಕೆಲವರೆಲ್ಲ ಸುಮ್ಮನೆ ಹಿಂಗೆ ಬಿಡ್ತಾರೆ, ಇಲ್ಲ ಅಂತಂದರೆ ಫ್ಲವರ್ ಥರ ಹಿಂಗೆ ಮಾಡ್ತಾರೆ. ನಾನು ಇದನ್ನು ಸ್ವಸ್ತಿಕ್ ಆಗಿ ಮಾಡ್ತಾಯಿದ್ದೀನಿ. ಅಂದರೆ 2 ಕ್ರಾಸ್ ಹಾಕ್ಕೊಳ್ಳೋಣ. ಕ್ರಾಸ್ ಹಾಕ್ಕೊಂಡ್ಬಿಟ್ಟು ಇದನ್ನು ಇಲ್ಲೊಂದು ಚುಕ್ಕೆ ಇರುತ್ತೆ ಅಂತ ಈಗ ಗೊತ್ತಲ್ಲ, ಇಲ್ಲಿಗೀಗ ಹೀಗೆ ಜಾಯಿನ್ ಮಾಡೋಣ. ಹೀಗೆ ಈ ಥರ ಜಾಯಿನ್ ಮಾಡಿದ್ರೆ ಇದು ಸ್ವಸ್ತಿಕ್ಕು, ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇದು ಸಿಂಪಲ್ಲಾಗಿ ಬರೆಯುವಂಥದ್ದು. ಈಗ ಸ್ವಲ್ಪ ಏನಾದರೂ ಡೆಕೋರೇಟ್ ಮಾಡೋಣ ಇದಕ್ಕೆ. ಇದು ಸಿಂಪಲ್ ಆಗಿದೆ, ಬೇಕಾದ್ರೆ ಕಲರ್ ತುಂಬಿಕೊಂಡು ಕೂಡ ಮಾಡ್ಬೋದು. ಇದು ಅನಂತ ಗಂಟು ಅಥವಾ ಅನಂತ ಪದ್ಮನಾಭ ಒಂದು ರಂಗೋಲೆ. ಇದಿಷ್ಟೇ ಇದು. ಈಗ ಇನ್ನೊಂದು 15ರಿಂದ 8. ಇದು ಕೂಡ ತುಂಬ ಈಸಿಯಾಗಿರೋವಂಥದ್ದು. ಈಗ ಫಸ್ಟು 15 ಚುಕ್ಕೆ ಇಟ್ಕೊಂಡಿದ್ದೀನಿ. 8 ಸಾಲು ತನಕ, 8 ಬರೋ ತನಕ, 8 ಸಾಲು 8 ಚುಕ್ಕೆ ಬರೋ ತನಕ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ 2 ಚುಕ್ಕೆ, ಈ ಕಡೆಗೆ 2 ಚುಕ್ಕೆ ಹಾಕ್ಕೋಬೇಕು. ಆಮೇಲೆ ಇಲ್ಲಿ 3 ಚುಕ್ಕೆ, ಇಲ್ಲಿ 3 ಚುಕ್ಕೆ, ಮತ್ತು ಇಲ್ಲಿ 2 ಚುಕ್ಕೆ, ಈ ಥರ ಬರಬೇಕು. ಆಮೇಲೆ ಇಲ್ಲಿ ಒಂದು ಡೈಮಂಡ್. ಈ ಥರ ತುಂಬ ಬಂದಿದೆ, ಆದರೆ ಸ್ವಲ್ಪ ಡಿಸೈನ್ ಚೇಂಜ್ ಅಷ್ಟೇ ಇದು. ಈಗ ಮಧ್ಯಲ್ಲೂ ಒಂದು ಡೈಮಂಡು, ಈ ಥರ ಆಗುತ್ತೆ. ಅದೇ ಥರ ಎಲ್ಲ ಕಡೆಗೂ ಹಾಕ್ಕೊಂಡು ಬರೋಣ ಇದನ್ನು. ಇಷ್ಟು ಬರ್ತಾದ್ಮೇಲೆ ಮಧ್ಯದಲ್ಲಿ ಬೇಕಾದ್ರೆ ಈಸಿ ಮಾಡ್ಕೊಳಕ್ಕೆ ಬೇಕಾದ್ರೆ ಸ್ಟಾರ್ ಆದರೂ ಹಾಕ್ಕೋಬೋದು, ಬೇರೆ ಚೇಂಜ್ ಆದರೂ ಮಾಡ್ಕೋಬೋದು. ಬಟ್ ನಾನು ಇದನ್ನೇ ಎಲ್ಲ ಕಡೆಗೂ ಕೂಡ ಜಾಯಿನ್ ಮಾಡ್ತಾ ಬರ್ತೀನಿ. ಇವಾಗ ಫಸ್ಟು ಇಲ್ಲಿ ಒಂದು ಪದ್ಮ ಬರ್ಕೊಂಡು ಬಿಡೋಣ. ಹೀಗೆ ಇಲ್ಲಿ ಪದ್ಮ ಬರೆಯೋಕ್ಕೆ ಹಾಕ್ಕೊಂಡಿದ್ದೀವಿ. ಈಗ ಏನು ಮಾಡೋದು ಅಂದರೆ ಇಲ್ಲೂ ಕೂಡ ಡೈಮಂಡ್ನ ಬರ್ಕೊಂಡು ಬಿಡೋಣ. ಹೀಗೆ ಆ ಡೈಮಂಡು ಅಲ್ಲಿಗೆ ಹೋಗಿ ಜಾಯಿನ್ ಆಗುತ್ತೆ. ಇವಾಗ ಹೀಗೆ ಈಗ ಇಲ್ಲೂ ಒಂದು ಡೈಮಂಡು, ಇದು ಈ ಡೈಮಂಡು ಜಾಯಿನ್ ಆಗುತ್ತೆ. ಈ ಥರ ಒಟ್ಟಿನಲ್ಲಿ 3 ಡೈಮಂಡ್ ಹೋದಾಗ ಇಲ್ಲಿಗೆ ಈ ಥರ ಜಾಯಿನ್ ಆಗುತ್ತೆ. ಈಸಿಯಾಗಿ ಅನಿಸ್ತಾ ಇದೆ ಅಂತ ಅನ್ಕೋತೀನಿ. ಇದಿಷ್ಟಾದಮೇಲೆ ಇದೇ ಥರ ಇಲ್ಲೆಲ್ಲ ಕಡೆಗೂ ಕೂಡ ಬರೋದ್ರಾಯ್ತು. 3 ಚಿಕ್ಕಿಗೆ ಹೀಗೆ 3ಕ್ಕೆ ತಗೊಂಡು ಹೀಗೆ ಜಾಯಿನ್ ಮಾಡೋದು. ಹೀಗೆ ಈಗ ಮತ್ತೆ
ಇಲ್ಲಿ 3 ಚುಕ್ಕೆಗೆ ಹೀಗೆ. ಈ ಥರ ಈಗ ಇಷ್ಟು ಬೇಸಿಕ್ ಚಿತ್ರ ಆಯಿತು. ಈಗ ಸ್ವಲ್ಪ ಡೆಕೋರೇಟ್ ಮಾಡೋಣ. ಇದು ಇಷ್ಟ ನೋಡಿದ್ರಲ್ಲ, 2 ರಂಗೋಲೆ ಕೂಡ ಹೇಗೆ ಬಂತು ಅಂತೇಳಿ ಅಂತ. ನಾಳೆ ಅನಂತನ ಚತುರ್ದಶಿಗೆ ನೀವು ಕೂಡ ಹಾಕ್ಬೋದು, ಈಸಿಯಾಗಿದೆ ಅದೇನೋ. ಮತ್ತು ಮನೆ ಮುಂದೆ ಕೂಡ ಹಾಕುವಂಥ ರಂಗೋಲೆ ಕೂಡ ಈಸಿಯಾಗಿದೆ. ಎರಡೂ ಕೂಡ ನೀವು ಹಾಕಿಬಿಟ್ಟು ನನಗೆ ಫೋಟೋ ತೆಗೆಸಿ ಕಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.